ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತನ ಹತ್ಯೆಯಾಗಿದೆ. ಕೋಲ್ಕತ್ತಾದಲ್ಲಿ ಗುಂಡು ಹಾರಿಸಿ ಸುವೇಂದು ಪಿಎನ ಕೊಲೆ ಮಾಡಲಾಗಿದೆ. ಗುಂಡೇಟಿಗೆ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾನೆ ಸುವೇಂದು ಆಪ್ತ ಸಹಾಯಕ. ಕೋಲ್ಕತ್ತಾದ ಮಧ್ಯಂ ಗ್ರಾಮ ಎಂಬಲ್ಲಿ ಒಂದು ಘಟನೆ ನಡೆದಿರುವುದು. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತನ ಹತ್ಯೆಯಾಗಿದೆ. ಕೋಲ್ಕತ್ತಾದಲ್ಲಿ ಗುಂಡು ಹಾರಿಸಿ ಸುವೇಂದು ಪಿಎನ ಕೊಲೆ ಮಾಡಿರುವಂತಹದ್ದು. ಇನ್ನು ಗುಂಡೇಟಿಗೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಸುವೇಂದು ಆಪ್ತ ಸಹಾಯಕ. ಕೋಲ್ಕತ್ತಾದ ಮಧ್ಯಂ ಗ್ರಾಮ ಎಂಬಲ್ಲಿ ಒಂದು ಘಟನೆ ಸಂಭವಿಸಿದೆ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತನ ಹತ್ಯೆ ಆಗಿರೋದು. ಕೋಲ್ಕತ್ತಾದಲ್ಲಿ ಒಂದು ಘಟನೆ ಸಂಭವಿಸಿರೋದು. ಗುಂಡು ಹಾರಿಸಿ ಸುವೇಂದು ಪಿಎನ ಕೊಲೆ ಮಾಡಲಾಗಿದೆ. ಇನ್ನು ಆತ ಆ ಒಂದು ಗುಂಡೇಟಿಗೆ ಸ್ಥಳದಲ್ಲೇ ಜೀವವನ್ನು ಬಿಟ್ಟಿದ್ದಾನೆ. ಸುವೇಂದು ಆಪ್ತ ಸಹಾಯಕ ಈತ. ಕೋಲ್ಕತ್ತಾದ ಮಧ್ಯಂ ಗ್ರಾಮ ಎಂಬಲ್ಲಿ ಈ ಒಂದು ಘಟನೆ ಸಂಭವಿಸಿರೋದು. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತನ ಹತ್ಯೆ ಆಗಿರೋದು. ಕೋಲ್ಕತ್ತಾದಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಪಿಸ್ತೂಲಿನಿಂದ ಗುಂಡು ಹಾರಿಸಿ ಸುವೇಂದು ಪಿಎನ ಕೊಲೆ ಮಾಡಲಾಗಿದೆ. ಇನ್ನು ಈ ಹಂತದ ತನಿಖೆ ಸಹ ಮುಂದುವರೆದಿದೆ. ಗುಂಡೇಟಿಗೆ ಸ್ಥಳದಲ್ಲೇ ಜೀವವನ್ನು ಬಿಟ್ಟಿದ್ದಾನೆ ಸುವೇಂದು ಆಪ್ತ ಸಹಾಯಕ. ಮಧ್ಯಂ ಗ್ರಾಮ ಎಂಬಲ್ಲಿ ಒಂದು ಘಟನೆ ಸಂಭವಿಸಿರೋದು. ಕೋಲ್ಕತ್ತಾದ ಮಧ್ಯಂ ಗ್ರಾಮ ಇದು. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತ ಈತ. ಗುಂಡೇಟಿಗೆ ಇದೀಗ ಬಲಿಯಾಗಿದ್ದಾನೆ. ಕೋಲ್ಕತ್ತಾದಲ್ಲಿ ಗುಂಡೇಟಿಗೆ ಸ್ಥಳದಲ್ಲೇ ಜೀವವನ್ನು ಬಿಟ್ಟಿದ್ದಾನೆ ಸುವೇಂದು ಆಪ್ತ ಸಹಾಯಕ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತನ ಹತ್ಯೆ ನಡೆದಿದೆ. ಕೋಲ್ಕತ್ತಾದಲ್ಲಿ ಗುಂಡು ಹಾರಿಸಿ ಸುವೇಂದು ಪಿಎನ ಕೊಲೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಗುಂಡು ಹಾರಿಸಿ ಸುವೇಂದು ಪಿಎನ ಕೊಲೆ ಮಾಡಿರುವಂತಹದ್ದು. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಗುಂಡೇಟಿಗೆ ಸ್ಥಳದಲ್ಲೇ ಜೀವವನ್ನು ಬಿಟ್ಟಿದ್ದಾನೆ ಸುವೇಂದು ಆಪ್ತ ಸಹಾಯಕ ಈತ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತನ ಹತ್ಯೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಫೋನ್ ಸಂಪರ್ಕದಲ್ಲಿ ಜಾನಾಗಿದ್ದಾರೆ. ಪರಶುರಾಮ್, ಬಿಜೆಪಿ ನಾಯಕ ಸುವೇಂದು ಅಧಿಕಾರಿಯ ಆಪ್ತನ ಹತ್ಯೆಯಾಗಿದೆ. ಏನು ಈ ಒಂದು ಹತ್ಯೆಗೆ ಪ್ರಮುಖವಾಗಿರುವಂತಹ ಕಾರಣ? ಸದ್ಯಕ್ಕೆ ಏನ್ ಸಿಗ್ತಾ ಇದೆ ಡೀಟೇಲ್ಸ್? ಹೌದು ಸುದೀಪ್, ಪಶ್ಚಿಮ ಬಂಗಾಳದ ಮಧ್ಯಮ ಗ್ರಾಮದಲ್ಲಿ ಏನಂದ್ರೆ ಬಿಜೆಪಿ ನಾಯಕರಾದಂತ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕ ಚಂದ್ರು ಅವ್ರನ್ನ ಈಗ ದುಷ್ಕರ್ಮಿಗಳು ಗುಂಡಿಕ್ಕಿ ಕೊಂದಿರುವಂತದ್ದು. ಈ ಘಟನೆಗೆ ಈಗ ಇನ್ನೂ ಏನಂದ್ರೆ ನಿಖರ ಮಾಹಿತಿಗಳು ತಿಳಿದು ಬಂದಿಲ್ಲ. ಆದ್ರೆ ಏನಂತಂದ್ರೆ ಪಶ್ಚಿಮ ಬಂಗಾಳ ಯಾವತ್ತೂ ಏನಂದ್ರೆ ರಾಜಕೀಯ ರಕ್ತಸಿಕ್ತ ಚರಿತ್ರೆಗೆ ಹೆಸರುವಾಸಿಯಾಗಿರುವಂತದ್ದು. ಈ ಬಾರಿ ಏನಂತಂದ್ರೆ ಬಿಜೆಪಿ ಚುನಾವಣೋತ್ತರ ಬಳಿಕ ಏನಂತಂದ್ರೆ ಸಾಕಷ್ಟು ಸೆಕ್ಯೂರಿಟಿಯನ್ನು ಹಾಕಿತ್ತು. ಆದರೂ ಕೂಡ ಏನಂತಂದ್ರೆ ದುಷ್ಕರ್ಮಿಗಳು ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತನ ಹತ್ಯೆಯನ್ನ ಮಾಡಿರುವಂತದ್ದು. ಚಂದ್ರ ಅವರು ಏನಂತಾರೆ ರಾಜಕೀಯ ಕಾರ್ಯಕ್ರಮಗಳನ್ನ ಮುಗಿಸಿ ಏನಂತಂದ್ರೆ ಮಧ್ಯಮ ಗ್ರಾಮಕ್ಕೆ ಆಗಮಿಸುತ್ತಿರುವಾಗ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಮಾಹಿತಿಗಳು ಈಗ ಸದ್ಯ ಲಭ್ಯ ಆಗ್ತಿರುವಂತದ್ದು. ಆದ್ರೆ ಈವರೆಗೂ ಏನಂತಂದ್ರೆ ಯಾರು ಈ ಗುಂಡಿಕ್ಕಿ ಕೊಂದಿದ್ದಾರೆ ಆ ದುಷ್ಕರ್ಮಿಗಳ ಬಗ್ಗೆ ಏನಂತಂದ್ರೆ ಇನ್ನೂ ಯಾವುದೇ ಮಾಹಿತಿಗಳು ಲಭ್ಯವಾಗಿಲ್ಲ. ಆದ್ರೆ ಏನಂತಾರೆ ಸುವೇಂದು ಅಧಿಕಾರಿಗೆ ಈ ಬಗ್ಗೆ ಏನಂತಂದ್ರೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಈಗ ಸುದೀಪ್. ಧನ್ಯವಾದ ಪರಶುರಾಮ್ ಡೀಟೇಲ್ಸ್ಗೆ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತನ ಹತ್ಯೆಯಾಗಿರೋದು. ಕೆಲವೇ ನಿಮಿಷಗಳ ಹಿಂದೆ ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಹತ್ಯೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಗುಂಡು ಹಾರಿಸಿ ಎಸ್ಕೇಪ್ ಆಗಿರೋದು ದುಷ್ಕರ್ಮಿಗಳು. ಕೆಲವೇ ನಿಮಿಷಗಳ ಹಿಂದೆ ನಡೆದಿರುವಂತಹ ದುರಂತ ಇದು. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಆಪ್ತ ಈತ. ಇನ್ನು ಈತನನ್ನ ಕೆಲವೇ ನಿಮಿಷಗಳ ಹಿಂದೆ ಬಂದಂತಹ ದುಷ್ಕರ್ಮಿಗಳು ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಗುಂಡೇಟಿಗೆ ಸುವೇಂದು ಪಿಎ ಸಾವನ್ನಪ್ಪಿರೋದು ಸ್ಥಳದಲ್ಲೇ.
ಸ್ಥಳದಲ್ಲೇ ಸುವೆಂದು PA ಜೀವವನ್ನು ಬಿಟ್ಟಿದ್ದಾರೆ. ಕೋಲ್ಕತ್ತಾದ ಮಧ್ಯಂ ಗ್ರಾಮ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಜೆಪಿ ನಾಯಕ ಸುವೆಂದು ಅಧಿಕಾರಿ ಆಪ್ತನ ಹತ್ಯೆ ಆಗಿರೋದು. ಕೆಲವೇ ನಿಮಿಷಗಳ ಹಿಂದೆ ಬಂದಂತಹ ದುಷ್ಕರ್ಮಿಗಳು ಗುಂಡನ್ನು ಹಾರಿಸಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಗುಂಡೇಟಿಗೆ ಸ್ಥಳದಲ್ಲೇ ಜೀವವನ್ನು ಬಿಟ್ಟಿರೋದು ಬಿಜೆಪಿ ನಾಯಕ ಸುವೆಂದು ಅಧಿಕಾರಿ ಆಪ್ತ ಈತ. ಪಶ್ಚಿಮ ಬಂಗಾಳದಲ್ಲಿ ಗುಂಡು ಹಾರಿಸಿ ಸುವೆಂದು PAಯನ್ನು ಹತ್ಯೆ ಮಾಡಲಾಗಿದೆ. ಇನ್ನು ಬೈಕ್ನಲ್ಲಿ ಬಂದಂತಹ ಇಬ್ಬರು ಯುವಕರು ಗುಂಡನ್ನು ಇಟ್ಟು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸುವೆಂದು PAಯ ಹತ್ಯೆ ಹಿಂದೆ ಇಬ್ಬರು ಯುವಕರ ಕೈವಾಡ ಇರುವಂತಹ ಶಂಕೆ ಲಭ್ಯವಾಗ್ತಾ ಇದೆ. ಬೈಕ್ನಲ್ಲಿ ಬಂದಂತಹ ಇಬ್ಬರು ಯುವಕರು ಗುಂಡೇಟನ್ನು ಹಾರಿಸುವ ಮೂಲಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಬಿಜೆಪಿ ನಾಯಕ ಸುವೆಂದು ಅಧಿಕಾರಿ ಆಪ್ತನ ಮೇಲೆ ಗುಂಡಿನ ಮಳೆಗೈದು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಇಬ್ಬರು ಯುವಕರು. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಹ ಪಶ್ಚಿಮ ಬಂಗಾಳಕ್ಕೆ ಬರುವಂತಹ ಪ್ಲಾನ್ನಲ್ಲಿದ್ದರು. ಇದೇ ಸಂದರ್ಭದಲ್ಲಿ ಒಂದು ದುರಂತ ಸಂಭವಿಸಿರೋದು. ಪಶ್ಚಿಮ ಬಂಗಾಳಕ್ಕೆ ನಾಡಿದ್ದು ಅಮಿತ್ ಶಾ ಬರುವಂತಹ ಸಿದ್ಧತೆಯಲ್ಲಿದ್ದರು. ಇನ್ನು ಅಮಿತ್ ಶಾ ಬರುವಂತಹ 2 ದಿನಗಳ ಮುಂಚಿತವಾಗಿಯೇ ಈ ಒಂದು ಘಟನೆ ಸಂಭವಿಸಿದೆ. ಇನ್ನು ಈ ಒಂದು ಘಟನೆಯ ಹಿಂದೆ ಯಾರ ಕೈವಾಡವಿದೆ ಎಂಬ ಶಂಕೆ ವ್ಯಕ್ತವಾಗ್ತಾ ಇರೋದು. ಪಶ್ಚಿಮ ಬಂಗಾಳದಲ್ಲಿ ಗುಂಡು ಹಾರಿಸಿ ಸುವೆಂದು PAಯನ್ನು ಕೊಲೆ ಮಾಡಲಾಗಿದೆ. ಇನ್ನು ಗುಂಡೇಟಿಗೆ ಸ್ಥಳದಲ್ಲೇ ಜೀವವನ್ನು ಬಿಟ್ಟಿದ್ದಾನೆ ಸುವೆಂದು ಆಪ್ತ ಸಹಾಯಕ. ನಾಡಿದ್ದು ಅಮಿತ್ ಶಾ ಪಶ್ಚಿಮ ಬಂಗಾಳಕ್ಕೆ ಬರುವಂತಹ ಸಿದ್ಧತೆಯಲ್ಲಿರೋದು ಒಂದು ಕಡೆ ಆದರೆ ಅವರು ಬರುವ 2 ದಿನಗಳ ಮುಂಚಿತವಾಗಿ ಈ ಒಂದು ದುರಂತ ಸಂಭವಿಸಿರೋದು. ಇನ್ನು ಈ ಒಂದು ಘಟನೆಯಿಂದ ಸಾಕಷ್ಟು ಅನುಮಾನ ಸಹ ಉಂಟಾಗಿದೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ PA ಈತ ಬಿಜೆಪಿ ನಾಯಕ ಸುವೆಂದು ಅಧಿಕಾರಿ ಆಪ್ತ ಈತ. ಇನ್ನು ಅಮಿತ್ ಶಾ ಬರುವಂತಹ 2 ದಿನಗಳ ಮುಂಚಿತವಾಗಿ ಈ ಒಂದು ಘಟನೆ ಸಂಭವಿಸಿರೋದ್ರಿಂದ ಇದರ ಹಿಂದೆ ಯಾರ ಕೈವಾಡವಿದೆ, ಇದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು ಎಂಬ ಪ್ರಶ್ನೆ ಮೂಡ್ತಾ ಇರುವಂತಹದ್ದು ಇದೀಗ. ಪಶ್ಚಿಮ ಬಂಗಾಳದಲ್ಲಿ ಒಂದು ದುರಂತ ಸಂಭವಿಸಿರೋದು. ಗುಂಡು ಹಾರಿಸಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಇಬ್ಬರು ಯುವಕರು. ಕೆಲವೇ ಹೊತ್ತಿನ ಹಿಂದೆ ಸಂಭವಿಸಿರುವಂತಹ ಘಟನೆ ಇದು. ಬೈಕ್ನಲ್ಲಿ ಬಂದಂತಹ ಇಬ್ಬರು ಯುವಕರು ಗುಂಡೇಟಿನ ಮೂಲಕ ಸುವೆಂದು PAಯನ್ನು ಕೊಲೆ ಮಾಡಿದ್ದಾರೆ. ನಂತರ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳಕ್ಕೆ ನಾಡಿದ್ದು ಅಮಿತ್ ಶಾ ಸಹ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲೇ ಈ ಒಂದು ದುರಂತ ಘಟನೆ ಸಂಭವಿಸಿರೋದ್ರಿಂದ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಬಿಜೆಪಿ ನಾಯಕ ಸುವೆಂದು ಅಧಿಕಾರಿ ಆಪ್ತ ಈತ. ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಬಿಜೆಪಿ ನಾಯಕ ಸುವೆಂದು ಅಧಿಕಾರಿ ಆಪ್ತ ಸ್ಕಾರ್ಪಿಯೋ ಕಾರ್ನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಂದಂತಹ ಇಬ್ಬರು ಯುವಕರು ಗುಂಡೇಟನ್ನು ಹಾರಿಸಿ ಸ್ಥಳದಿಂದ ಎಸ್ಕೇಪ್ ಆಗಿರೋದು. ಸ್ಕಾರ್ಪಿಯೋ ಕಾರ್ನಲ್ಲಿ ಸುವೆಂದು ಅಧಿಕಾರಿ ಆಪ್ತ ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ದುಷ್ಕರ್ಮಿಗಳು ಬಂದು ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ. ಸುವೆಂದು PA ಸ್ಕಾರ್ಪಿಯೋ ಕಾರ್ನಲ್ಲಿದ್ದಾಗ ಈ ಒಂದು ದುರಂತ ಘಟನೆ ಸಂಭವಿಸಿರೋದು.